ಈಗ ನೋಡಿ ನೆಕ್ಸ್ಟ್ ಕ್ವಶನ್. ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಸಚ್ ದಟ್ ಆರ್ ಟೆನ್ಸ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ 4x + 3 ಈಸ್ ಇನ್ವರ್ಟಿಬಲ್ ಆ್ಯಂಡ್ ಫೈಂಡ್ ದ ಇನ್ವರ್ಸ್ ಆಫ್ ಎಫ್ ಆಫ್ ಎಕ್ಸ್. ಹೆಂಗೆ ಮಾಡೋದು ನೋಡಿ. ಫಸ್ಟ್ ಸೊಲ್ಯೂಷನ್. ಫಸ್ಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x + 3 ಅಂತ ಬರ್ಕೊಳ್ಳಿ. ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂತ ಬರ್ಕೊಳ್ಳಿ. ಲೆಟ್ ಈಗ ನೋಡಿ x1, x2 ಬಿಲಾಂಗ್ಸ್ ಟು ಆರ್ ಅಂತ ತಗೋಬೇಕು. ಈ ಆರ್ ತಗೋಬೇಕು. ಲೆಟ್ x1, x2 ಬಿಲಾಂಗ್ಸ್ ಟು ಆರ್ such that f of x1 is equal to f of x2 implies ನೋಡಿ f of x1 ಅಂದರೆ 4x1 + 3, f of x2 ಅಂದರೆ 4x2 + 3. ಈ 3 ಕ್ಯಾನ್ಸಲ್ ಆಗುತ್ತೆ. ಇಂಪ್ಲೈಸ್ 4x1 is equal to 4x2. 4 ಕ್ಯಾನ್ಸಲ್ ಆದರೆ ಇಂಪ್ಲೈಸ್ x1 is equal to x2. Therefore f is 1 to 1. ನೆಕ್ಸ್ಟ್ ಏನು ಮಾಡಬೇಕು? ಲೆಟ್ y ಬಿಲಾಂಗ್ಸ್ ಟು ಆರ್ ಅಂತ ತಗೋಬೇಕು. ಇಲ್ಲೇನಿರುತ್ತೆ ಅದು. ಲೆಟ್ y ಬಿಲಾಂಗ್ಸ್ ಟು ಆರ್ ಆ್ಯಂಡ್ y is equal to f of x ಅಂತ ಬರ್ಕೋಬೇಕು. ಇಂಪ್ಲೈಸ್ y is equal to f of x ಅಂದರೆ ಏನು? 4x + 3. ಈಗ 4x + 3 ಈ ಕಡೆ ತಗೊಳ್ಳಿ, y ನ ಈ ಕಡೆ ತಗೊಳ್ಳಿ. 4x + 3 is equal to y. ನೆಕ್ಸ್ಟ್ ಇಂಪ್ಲೈಸ್ 4x is equal to, ಈಗ ನೋಡಿ 4x + 3y ಆದರೆ 4x is equal to y - 3 ಆಗುತ್ತೆ. 4x is equal to y - 3 implies x is equal to y - 3/4. ಇದು ಬಿಲಾಂಗ್ಸ್ ಟು ಆರ್ ಫಾರ್ ಆಲ್. ಈಗ ನೋಡಿ ಯಾವುದೇ ರಿಯಲ್ ನಂಬರ್ ಇಲ್ಲಿ y ಜಾಗದಲ್ಲಿ ಹಾಕಿದ್ರು ಎಕ್ಸು ರಿಯಲ್ ನಂಬರೇ ಆಗುತ್ತೆ ಅಂತ. ಯಾಕಂದರೆ y ಬಂದು ಇಲ್ಲಿ ರಿಯಲ್ ನಂಬರ್. ಅರ್ಥ ಆಗ್ತಿದೆಯಾ? ಇಲ್ಲಿ ನೋಡಿ ಫಾರ್ ಆಲ್ y ಬಿಲಾಂಗ್ಸ್ ಟು ಆರ್. ದೇರ್ಫೋರ್ ಎಫ್ ಈಸ್ ಆನ್ ಟು ಅಂತ ಬರ್ಕೋಬೇಕು. ದೇರ್ಫೋರ್ ಹೆನ್ಸ್ ಎಫ್ ಈಸ್ 1 to 1 ಇದೆ, ಆನ್ ಟೂನೂ ಇದೆ ಅಂತ. 1 to 1 ಆ್ಯಂಡ್ ಆನ್ ಟು ಎರಡೂ ಇದ್ದರೆ ಎಫ್ ಈಸ್ ಇನ್ವರ್ಟಿಬಲ್. ಇಂಪ್ಲೈಸ್ ಎಫ್ ಈಸ್ ಇನ್ವರ್ಟಿಬಲ್. implies f inverse exists. ಟು ಫೈಂಡ್ ಇದಾದಮೇಲೆ ಟು ಫೈಂಡ್ ಎಫ್ ಇನ್ವರ್ಸ್ ಅಂತ ಬರ್ತದೆ. ಟು ಫೈಂಡ್ ಎಫ್ ಇನ್ವರ್ಸ್ ಅಂತ ಬರೋದು ಲೆಟ್ y is equal to f of x ಬರ್ತದೆ. ಲೆಟ್ y is equal to ಬ್ರಾಕೆಟಲ್ಲಿ x is equal to ಎಫ್ ಇನ್ವರ್ಸ್ y ಆಗುತ್ತೆ ಅಂತ ಬರ್ತದೆ. ಈಗ ನೋಡಿ y is equal to what is f of x? 4x + 3. y is equal to 4x 3 ಅಂದರೆ 4x + 3 is equal to y ಆಗುತ್ತೆ. 4x is equal to y - 3 ಆಗುತ್ತೆ. x is equal to y - 3/4. ಇಲ್ಲೇನು ಮಾಡಬೇಕು? x ಬದಲು ಏನಂತ ಬರೀಬೇಕು? ಎಫ್ ಇನ್ವರ್ಸ್ y. implies f inverse y is equal to y - 3/4 or ಲಾಸ್ಟಲ್ಲಿ f inverse x ಅಂದರೆ y ಜಾಗದಲ್ಲಿ x x - 3/4. ಇಷ್ಟೇ ಮುಗಿಯುತ್ತೆ.